ನನ್ನೆಲ್ಲ ಯೂಟ್ಯೂಬ್ ವೀಕ್ಷಕ ಸ್ನೇಹಿತರಿಗೆ ನಿಮ್ಮ ಸುಪ್ರಿಯಾ ಶಿವಮೂರ್ತಿ ಗೌಡ ಮಾಡುವ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ರಾಮಾಯಣದ 58ನೇ ಭಾಗವನ್ನು ನಾನೀಗ ಪ್ರಾರಂಭಿಸ್ತಾ ಇದ್ದೀನಿ. ಹೀಗೆ ಭಗವಂತನ ಈ ಸ್ಥಿತಿಯು ಭೌತಿಕರಿಗೆ ಬೋಧನೆಯ ವಿಷಯವಾಗಿದೆ. ಆಧ್ಯಾತ್ಮಿಕತೆಯ ದೃಷ್ಟಿಯಿಂದ ನೋಡಿದರೆ ಪರಮ ಪುರುಷನಾದ ರಾಮನು ಬೌದ್ಧಿಕ ಬದ್ಧತೆಗೆ ಒಳಗಾಗುವುದಿಲ್ಲ. ಸೀತೆಯಿಂದ ಅವನು ಅನುಭವಿಸಿದ ವಿರಹವನ್ನು ದಿನನಿತ್ಯದ ದಾಂಪತ್ಯದ ಪ್ರೇಮ ಎಂದು ತಿಳಿಯಬಾರದು. ಭಗವಂತನ ಆಹ್ಲಾದಿನಿ ಶಕ್ತಿಯ ಒಂದು ಕಾರ್ಯವಾಗಿರುವ ಇದು ಆಧ್ಯಾತ್ಮಿಕ ಜಗದಲ್ಲಿರುವ ಮಧುರ ಪ್ರೇಮದ ರಸಕ್ಕೆ ಸೇರುತ್ತದೆ. ಶ್ರೀರಾಮರು ಪದೇ ಪದೇ ಕೂಗಿದರೂ ಕೂಡ ಸೀತೆಯು ಪ್ರತ್ಯಕ್ಷಳಾಗಲಿಲ್ಲವಾದಾಗ ಅವಳು ರಾಕ್ಷಸರ ಆಹಾರವಾಗಿರುವಳೆಂದು ರಾಮನಿಗೆ ಖಚಿತವಾಯಿತು. ಲಕ್ಷ್ಮಣನು ಕೂಡ ಜಿಗುಪ್ಸೆಗೊಂಡನು. ನಂತರ ರಾಮನು, ಓ ಲಕ್ಷ್ಮಣನೇ, ದಯವಿಟ್ಟು ಗೋದಾವರಿಯ ತೀರಕ್ಕೆ ಹೋಗಿ ನೋಡು. ಬಹುಶಃ ಸೀತೆಯು ಹೂವುಗಳನ್ನು ಸಂಗ್ರಹಿಸಲು ಅಲ್ಲಿಗೆ ಹೋಗಿರಬಹುದು ಎಂದು ಹೇಳಿದರು. ಆನಂತರ ಸೀತೆಯು ಇಲ್ಲದೆ ಲಕ್ಷ್ಮಣನು ಗೋದಾವರಿಯ ತೀರದಿಂದ ಹಿಂದಿರುಗಿದಾಗ ನದಿಯ ತೀರಕ್ಕೆ ತಾನೇ ಹೋದ ರಾಮನು ಮರಗಳನ್ನು ಮತ್ತು ಪ್ರಾಣಿ ಪಕ್ಷಿಗಳನ್ನು ಅವಳ ಬಗ್ಗೆ ಪ್ರಶ್ನಿಸತೊಡಗಿದನು. ರಾವಣನ ಮೇಲಿನ ಭಯದಿಂದಾಗಿ ಯಾವ ಜೀವಿಯೂ ಉತ್ತರಿಸಲಿಲ್ಲ. ಆದರೆ ಜಿಂಕೆಗಳು ಮಾತ್ರ ಅವನ ಕಡೆ ಅರ್ಥಗರ್ಭಿತವಾದಂತಹ ದೃಷ್ಟಿಯನ್ನು ಬೀರುವುದನ್ನು ರಾಮನು ಗಮನಿಸಿದನು. ಆನಂತರ ಆ ಜಿಂಕೆಗಳನ್ನು ಪ್ರಶ್ನಿಸಿದ ರಾಮನು ಅವುಗಳ ಕಣ್ಗಳ ಮೂಲಕ ಅವುಗಳ ಮನಸ್ಸನ್ನು ಓದಲು ಪ್ರಯತ್ನಿಸಿದನು. ತಮ್ಮ ತಲೆಗಳನ್ನು ಮೇಲೆ ಮತ್ತು ದಕ್ಷಿಣದ ಕಡೆಗೆ ತಿರುಗಿಸಿದ ಜಿಂಕೆಗಳು ಸೀತೆಯನ್ನು ಆ ದಿಕ್ಕಿನಲ್ಲಿ ಆಕಾಶ ಮಾರ್ಗದಲ್ಲಿ ಅಪಹರಿಸಲಾಗಿದೆ ಎಂಬುದನ್ನು ಸೂಚಿಸುವಂತಿತ್ತು. ಲಕ್ಷ್ಮಣನಿಗೆ ಜಿಂಕೆಗಳ ಸಂದೇಶವು ಅರ್ಥವಾದಾಗ ಅವರು ಸುಳಿವಿಗಾಗಿ ದಕ್ಷಿಣದೆಡೆಗೆ ನಡೆಯಬೇಕೆಂದು ಅವನು ಸೂಚಿಸಿದನು. ಅಲ್ಲಿಂದ ಅವರಿಬ್ಬರು ಹೊರಟು ಹೂವುಗಳು ಚೆಲ್ಲಾಪಿಲ್ಲಿಯಾಗಿದ್ದ ಒಂದು ಹಾದಿಯನ್ನು ಕೂಡಲೇ ತಲುಪಿದರು. ಆ ಹೂವುಗಳು ತಾನು ಸೀತೆಗೆ ಕೊಟ್ಟಿದ್ದ ಹೂವುಗಳೆಂದು ರಾಮನು ಗುರುತಿಸಿದನು. ಸಮೀಪದಲ್ಲಿದ್ದಂತಹ ಒಂದು ಬೆಟ್ಟವನ್ನುದ್ದೇಶಿಸಿದ ರಾಮನು, ಈ ಹಾದಿಯನ್ನು ದಾಟಿದ ಮೇಲೆ ಸೀತೆ ಎಲ್ಲಿಗೆ ಹೋದಳು ಎಂಬುದಾಗಿ ಕೇಳಿದನು. ಯಾವ ಉತ್ತರವೂ ಸಿಗದೆ ಹೋದಾಗ ಕೋಪಗೊಂಡ ರಾಮನು, ಎಲೈ ಪ್ರಬಲವಾದ ಗಿರಿಯೇ, ನನ್ನ ಪ್ರಶ್ನೆಗೆ ನೀನು ಉತ್ತರಿಸಲೇಬೇಕು, ಇಲ್ಲವಾದಲ್ಲಿ ನಾನು ನನ್ನ ಬಾಣಗಳಿಂದ ನಿನ್ನನ್ನು ನುಚ್ಚು ನೂರು ಮಾಡುವೆ ಎಂಬುದಾಗಿ ಗರ್ಜಿಸಿದರು. ರಾಮನು ಆ ಶಿಖರವನ್ನು ಕೋಪದ ಕಣ್ಗಳಿಂದ ದಿಟ್ಟಿಸಿ ನೋಡುತ್ತಿದ್ದಂತೆ ಎಲ್ಲೆಡೆ ನೀರವತೆ ತುಂಬಿತು. ಅವನು ಬೆಟ್ಟದೆಡೆಗೆ ಬಾಣಗಳನ್ನು ಬಿಡಲು ಸಿದ್ಧನಾದಾಗ ಲಕ್ಷ್ಮಣನು ಒಬ್ಬ ದೈತ್ಯಾಕಾರದ ರಾಕ್ಷಸನ ಹೆಜ್ಜೆಗಳ ಪಕ್ಕದಲ್ಲಿದ್ದ ಸೀತೆಯ ಹೆಜ್ಜೆಗಳನ್ನು ತೋರಿಸಿದನು. ಹೆಜ್ಜೆಗಳನ್ನು ಹಿಂಬಾಲಿಸಿದ ರಾಮ ಲಕ್ಷ್ಮಣರು ಸೀತೆಯ ಮುರಿದು ಚೂರು ಚೂರಾಗಿದ್ದಂತಹ ಒಡವೆಗಳೊಂದಿಗೆ ರಾವಣನ ಮುರಿದ ಬಿಲ್ಲನ್ನು, ಬತ್ತಳಿಕೆಗಳನ್ನು ಹಾಗೂ ಧ್ವಂಸವಾಗಿದ್ದ ರಥದ ಭಾಗಗಳನ್ನು ಕಂಡರು. ನಂತರ ರಕ್ತದ ಹನಿಗಳು ಕಂಡುಬಂದವು. ಆ ಸ್ಥಳದಲ್ಲಿ ಇಬ್ಬರು ನರಭಕ್ಷಕರು ಅವಳಿಗಾಗಿ ಕಾದಾಡಿರುವಂತೆ ಕಂಡುಬಂದಿತು. ಆದ್ದರಿಂದ ಸೀತೆಯು ರಾಕ್ಷಸರಿಂದ ಕೊಲ್ಲಲ್ಪಟ್ಟಿರುವಳೆಂದು ರಾಮನು ತೀರ್ಮಾನಿಸಿದನು. ಸತ್ತ ಗಂಡು ಕುದುರೆಯನ್ನು, ಚೂರು ಚೂರಾಗಿದ್ದ ರಥವನ್ನು ಮತ್ತು ಅಸ್ತವ್ಯಸ್ತವಾಗಿದ್ದಂತಹ ಅಸ್ತ್ರಗಳನ್ನು ದಿಟ್ಟಿಸಿ ನೋಡಿದ ರಾಮನು, ಸೀತೆಯ ಸಾವಿನ ಪ್ರತೀಕಾರವಾಗಿ ನಾನು ರಾಕ್ಷಸರೆಲ್ಲರನ್ನೂ ಇಂದು ನಾಶ ಮಾಡುವೆನು. ಯಾವ ರಾಕ್ಷಸರನ್ನು ನನ್ನ ಕೋಪದಿಂದ ತಪ್ಪಿಸಿಕೊಳ್ಳಲಾರರು. ಅನುಪಯುಕ್ತವಾದಂತಹ ದೇವತೆಗಳು ನನ್ನ ಅಸಹಾಯಕ ಪತ್ನಿಯನ್ನು ರಕ್ಷಿಸಲು ಏಕೆ ಬರಲಿಲ್ಲ? ದೇವತೆಗಳು ಸೀತೆಯನ್ನು ಕೂಡಲೇ ಹಿಂದಿರುಗಿಸದಿದ್ದಲ್ಲಿ ಅವರ ನಿರ್ಲಕ್ಷ್ಯತೆಗೆ ಹಾಗೂ ರಾಕ್ಷಸರ ಅಪರಾಧಕ್ಕೆ ಪ್ರತೀಕಾರವಾಗಿ ನಾನು ಈ ಸಂಪೂರ್ಣ ಬ್ರಹ್ಮಾಂಡವನ್ನೇ ನಾಶ ಮಾಡುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದನು. ರಾಮನ ಕಣ್ಗಳು ಕೆಂಪಗಾದವು ಮತ್ತು ಅವನ ತುಟಿಗಳೆರಡು ಒಂದರ ಮೇಲೊಂದು ಗಟ್ಟಿಯಾಗಿ ಹೊತ್ತಿಕೊಂಡಿದ್ದು ಕೋಪದಿಂದ ಕಂಪಿಸಿದವು. ಸಂಪೂರ್ಣ ಜಗತ್ತನ್ನು ನಾಶ ಮಾಡಬಹುದಾದ ತನ್ನ ಬಿಲ್ಲನ್ನು ತೆಗೆದುಕೊಂಡು ಅವನು ಒಂದು ಭೀಕರವಾದ ಬಾಣವನ್ನು ಅದರ ಎದೆಗೇರಿಸಿದನು. ಭೀತಿಗೊಂಡ ಲಕ್ಷ್ಮಣನು ತನ್ನ ಕೈಗಳನ್ನು ಜೋಡಿಸಿ ಹೀಗೆ ಬೇಡಿಕೊಂಡನು. ರಾಮರೇ, ನೀವು ಮೃದು ಸ್ವಭಾವದವರು, ಇಂದ್ರಿಯಗಳನ್ನು ನಿಗ್ರಹಿಸಬಲ್ಲವರು ಹಾಗೂ ಎಲ್ಲ ಜೀವಿಗಳ ಹಿತೈಷಿಯೂ ಹೌದು. ಆದ್ದರಿಂದ ನೀವು ನಿಮ್ಮ ಕೋಪವನ್ನು ನಿಯಂತ್ರಿಸಿಕೊಳ್ಳಬೇಕು ಹಾಗೂ ಆತುರದಿಂದ ನಡೆದುಕೊಳ್ಳಬಾರದು. ಇಲ್ಲಿ ಕೇವಲ ಒಂದು ಮುರಿದ ರಥವಿರುವುದರಿಂದ ಈ ಕದನದಲ್ಲಿ ಒಬ್ಬ ರಾಕ್ಷಸನು ಮಾತ್ರ ಭಾಗಿಯಾಗಿರುವನೆಂದು ನನಗೆ ಅನಿಸುತ್ತದೆ. ನಾವು ಸೀತೆಯನ್ನು ಹುಡುಕಲು ಮುಂದುವರೆಸೋಣ. ಆಗಲೂ ಅವರು ಸಿಗದೇ ಇದ್ದರೆ
ನಿನಗೆ ಉಚಿತವೆನಿಸಿದಂತೆ ನಡೆದುಕೋ. ನನ್ನ ಪ್ರೀತಿಯ ಸಹೋದರನೇ, ಕಷ್ಟಗಳು ತಪ್ಪಿಸಲು ಯಾರಿಗೂ ಸಾಧ್ಯವಿಲ್ಲವಾದ್ದರಿಂದ ನೀನು ತಾಳ್ಮೆಯನ್ನು ಪಾಲಿಸಬೇಕು. ಜೀವನದ ತೊಂದರೆಗಳನ್ನು ನಿನಗೇ ತಾಳಲಾಗದಿದ್ದರೆ ಇನ್ನು ಸಾಮಾನ್ಯ ಮನುಷ್ಯನು ಅದನ್ನು ನಿಭಾಯಿಸಬೇಕೆಂದು ಹೇಗೆ ಅಪೇಕ್ಷಿಸಬಹುದು? ನಿನ್ನ ವೈರಿಯನ್ನು ಹೇಗೆ ಕೊಲ್ಲಬೇಕೆಂಬುದನ್ನು ಮಾತ್ರ ನೀನು ಯೋಚಿಸಬೇಕು. ಈ ಸಂಪೂರ್ಣ ಜಗತ್ತನ್ನು ನಾಶ ಮಾಡುವ ಅಗತ್ಯವಿಲ್ಲ. ಈ ರೀತಿಯಲ್ಲಿ ಮಾತನಾಡಿದ ಲಕ್ಷ್ಮಣನು ತನ್ನ ಅಣ್ಣನ ಕಮಲದಂತಹ ಪಾದಗಳನ್ನು ಪ್ರೀತಿಯಿಂದ ನೇವರಿಸುತ್ತಾ ಅವನನ್ನು ಕ್ರಮೇಣವಾಗಿ ಸಂತೈಸಿದನು. ತನ್ನ ಬಾಣವನ್ನು ಬಿಲ್ಲಿನಿಂದ ಹಿಂದೆಗೆದುಕೊಂಡು ರಾಮನು ಜನಸ್ಥಾನದ ಸಂಪೂರ್ಣ ಜಾಗವನ್ನು ಸಮಗ್ರವಾಗಿ ಹುಡುಕಬೇಕೆಂಬ ಲಕ್ಷ್ಮಣನ ಸಲಹೆಯನ್ನು ಒಪ್ಪಿಕೊಂಡನು. ಆ ನಂತರ ಸೀತೆಯನ್ನು ಹುಡುಕುತ್ತಿದ್ದ ರಾಮ ಲಕ್ಷ್ಮಣರು ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಜಟಾಯುವನ್ನು ಕಂಡರು. ಅವನು ಸೀತೆಯನ್ನು ಕೊಂದು ವಿಶ್ರಮಿಸುತ್ತಿರುವ ಪಕ್ಷಿಯ ರೂಪದಲ್ಲಿರುವ ಒಬ್ಬ ರಾಕ್ಷಸನೆಂದು ಭಾವಿಸಿದ ರಾಮನು ಒಂದು ಬಾಣವನ್ನು ತನ್ನ ಬಿಲ್ಲಿನ ಎದೆಗೇರಿಸಿ ಅವನನ್ನು ಸಮೀಪಿಸಿದನು. ಆದರೆ ಹತ್ತಿರ ಬಂದ ಬಳಿಕ ಅವನು ರಾವಣನ ಹಿಡಿತದಿಂದ ಸೀತೆಯನ್ನು ಬಿಡುಗಡೆ ಮಾಡುವ ಪ್ರಯತ್ನದಲ್ಲಿ ಪ್ರಾಣಾಂತಿಕವಾಗಿ ಗಾಯಗೊಂಡಿರುವ ಜಟಾಯು ಎಂದು ರಾಮನು ತಿಳಿದನು. ಪರಿಸ್ಥಿತಿಯನ್ನು ಅರಿತ ರಾಮನು ತನ್ನ ಬಿಲ್ಲನ್ನು ಪಕ್ಕಕ್ಕೆ ಎಸೆದು ಜಟಾಯುವನ್ನು ಆಲಂಗಿಸಿದನು. ತನ್ನ ಸೇವಕನ ಅವಸ್ಥೆಯನ್ನು ಕಂಡ ಬಳಿಕ ರಾಮನ ದುಃಖವು ದ್ವಿಗುಣವಾಯಿತು. ರಾಮನು ಆತಂಕದಿಂದ ಕೇಳಿದನು, ಓ ಜಟಾಯು, ಸೀತೆ ಮತ್ತು ಅವಳ ಅಪಹರಣಕಾರನ ಬಗ್ಗೆ ನಿನಗೆ ತಿಳಿದಿರುವುದೆಲ್ಲವನ್ನು ದಯವಿಟ್ಟು ತಿಳಿಸು. ಮರಣಾವಸ್ಥೆಯಲ್ಲಿದ್ದ ಜಟಾಯು ನಡೆದುದೆಲ್ಲವನ್ನು ವಿವರಿಸಿ ಹೀಗೆ ವಿಮರ್ಶಿಸಿದನು. ದಿನದ ವಿಂದ ಎಂಬ ಸಮಯದಲ್ಲಿ ರಾವಣನು ಸೀತೆಯನ್ನು ಅಪಹರಿಸಿದನು. ಆ ಸಮಯದಲ್ಲಿ ಏನನ್ನಾದರೂ ಕಳೆದುಕೊಳ್ಳುವವರು ಅದನ್ನು ಶೀಘ್ರದಲ್ಲಿ ಮರಳಿ ಪಡೆಯುವರು. ನನ್ನ ಪ್ರೀತಿಯ ರಾಮ, ಸೀತೆಯ ಸಲುವಾಗಿ ಅತಿಯಾಗಿ ದುಃಖಿಸದಿರು, ಏಕೆಂದರೆ ನೀನು ರಾಕ್ಷಸ ರಾಜನನ್ನು ಯುದ್ಧದಲ್ಲಿ ಕೊಂದ ಮೇಲೆ ಅವಳನ್ನು ಖಂಡಿತವಾಗಿ ಮರಳಿ ಪಡೆಯುವೆ. ನಂತರ ರಾವಣನ ವಂಶ ಪಾರಂಪರೆಯನ್ನು ವಿವರಿಸಿದ ಜಟಾಯು ರಾಮ ರಾಮ ಎನ್ನುತ್ತಾ ಕೊನೆಯುಸಿರೆಳೆದನು. ಆಗ ಲಕ್ಷ್ಮಣನನ್ನು ಉದ್ದೇಶಿಸಿದ ರಾಮರು, ನನಗೆ ಸೀತೆಯ ಅಪಹರಣಕ್ಕಿಂತ ನನಗಾಗಿ ತನ್ನ ಪ್ರಾಣವನ್ನು ತ್ಯಾಗ ಮಾಡಿರುವ ಜಟಾಯುವಿನ ಮರಣದಿಂದ ಹೆಚ್ಚು ವೇದನೆಯಾಗಿದೆ ಎಂದು ಅವನ ದೇಹದ ಅಂತ್ಯಕ್ರಿಯೆಯನ್ನು ಮಾಡಬೇಕಾಗಿರುವ ಕಟ್ಟಿಗೆಗಳನ್ನು ತೆಗೆದುಕೊಂಡು ಬಾ. ಅವನ ಸೇವೆಯ ಬಹುಮಾನವಾಗಿ ಜಟಾಯು ಅತ್ಯುನ್ನತವಾದ ಗಮ್ಯಸ್ಥಾನವನ್ನು ಸೇರುವಂತಾಗಲಿ ಎಂದರು. ಲಕ್ಷ್ಮಣನು ಚಿತೆಯನ್ನು ಸಿದ್ಧಪಡಿಸಿದಾಗ ಜಟಾಯುವಿನ ದೇಹವನ್ನು ಅದರ ಮೇಲಿರಿಸಿ ರಾಮನು ಅದಕ್ಕೆ ಅಗ್ನಿಸ್ಪರ್ಶ ಮಾಡಿದನು. ದಿವಂಗತನಾಗಿದ್ದ ಜಟಾಯುವಿನ ಆತ್ಮದ ಉನ್ನತಿಗಾಗಿ ನಿವೇದನೆಗಳನ್ನು ಸಲ್ಲಿಸಿದ ಸಹೋದರರಿಬ್ಬರು ವೇದ ಮಂತ್ರಗಳನ್ನು ಪಠಿಸಿದರು. ಗೋದಾವರಿ ನದಿಯ ದಡಕ್ಕೆ ಹೋಗಿ ತರ್ಪಣವನ್ನು ಅರ್ಪಿಸಿ ಬಳಿಕ ಸ್ನಾನ ಮಾಡಿ ಅಂತ್ಯ ಸಂಸ್ಕಾರದ ವಿಧಿವಿಧಾನಗಳನ್ನು ಪೂರ್ಣಗೊಳಿಸಿದ ರಾಮ ಲಕ್ಷ್ಮಣರು ತಮ್ಮ ಮನಸ್ಸನ್ನು ಸೀತೆಯನ್ನು ಹುಡುಕುವ ಕಾರ್ಯದಲ್ಲಿ ಮತ್ತೆ ತೊಡಗಿಸಿ ವನದಲ್ಲಿ ಅಲೆದಾಡಲು ಮುಂದುವರೆಸಿದರು. ಸ್ನೇಹಿತರೆ, ರಾಮಾಯಣದ 58ನೇ ಭಾಗವನ್ನು ನಾನಿಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಿಮಗೆಲ್ಲರಿಗೂ ನನ್ನ ನಮಸ್ಕಾರಗಳು. ಜೈ ಶ್ರೀರಾಮ್.